ಇನ್ನು ಭಾರತದ ಪ್ರತಿಕಾರವನ್ನ ಎದುರಿಸುವಂತಹ ಶಕ್ತಿ ಪಾಕಿಸ್ತಾನಕ್ಕೆ ಇದೆ. ಈ ಮಾತನ್ನ ಹೇಳಿರೋದು ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್. ಟ್ವೀಟ್ ಮೂಲಕ ಇಮ್ರಾನ್ ಖಾನ್ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿರೋದು. ಭಾರತದ ದುಸ್ಸಾಹಸಕ್ಕೆ ಪ್ರತಿಕ್ರಿಯಿಸುವ ತಾಕತ್ತು ಪಾಕಿಸ್ತಾನಕ್ಕೆ ಇದೆ. ಪುಲ್ವಾಮಾ ದಾಳಿಗೂ ಭಾರತ ಸಾಕ್ಷ್ಯ ನೀಡಲಿಲ್ಲ. ಪೆಹಲ್ಗಾಮ್ ದಾಳಿಯ ತನಿಖೆಯನ್ನ ನಡೆಸದೆ ಆರೋಪವನ್ನ ಮಾಡ್ತಾ ಇದೆ. ಈ ಬಾರಿಯೂ ಪಾಕಿಸ್ತಾನವನ್ನ ಭಾರತ ದೂಷಿಸ್ತಾ ಇದೆ. ಭಾರತ ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಕಲಂ 370 ತೆಗೆದಿದ್ದು ಕಾಶ್ಮೀರಗಳ ಸ್ವಾತಂತ್ರ್ಯ ದಾಹ ಹೆಚ್ಚಿಸಿದೆ. ಆರ್ಎಸ್ಎಸ್ ಸಿದ್ಧಾಂತವೇ ಭಾರತಕ್ಕೆ ದೊಡ್ಡ ಅಪಾಯ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಎಕ್ಸ್ ನಲ್ಲಿ ಈ ರೀತಿಯಾಗಿ ಪೋಸ್ಟ್ ಮಾಡಿರೋದು. ಒಂದು ಕಡೆಯಲ್ಲಿ ಇಮ್ರಾನ್ ಖಾನ್ ಸೆರೆವಾಸದಲ್ಲಿದ್ದಾರೆ. 14 ವರ್ಷಗಳ ಕಾಲ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತು ಜೈಲಿನಲ್ಲಿರುವಂತಹ ಇಮ್ರಾನ್ ಖಾನ್ ಭಾರತದ ವಿರುದ್ಧ ತನ್ನ ವಾಕ್ಪ್ರಹಾರವನ್ನು ಮುಂದುವರಿಸಿರೋದು. ಇದೀಗ ನಮ್ಮ ಜೊತೆಗೆ ರಕ್ಷಣಾ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಇದೀಗ ಒಂದು ಕಡೆಯಲ್ಲಿ ಮೀಟಿಂಗ್ ನಡೀತಾ ಇದೆ. ಇವತ್ತು ಸತತವಾಗಿ 4 ಮೀಟಿಂಗ್ಗಳು ಇದೆ. ಎಷ್ಟು ಇಂಪಾರ್ಟೆಂಟ್ ಈ ಮೀಟಿಂಗ್? ಯಾವ ರೀತಿಯಾಗಿರುವಂತಹ ನಿರ್ಧಾರವನ್ನು ಇವತ್ತಿನ ಈ ಮೀಟಿಂಗ್ನಲ್ಲಿ ನಿರೀಕ್ಷೆ ಮಾಡಬಹುದು? ಅವರು ನಿನ್ನೆ ನಡೆದಿರುವಂಥ ಮೀಟಿಂಗ್ ಅಂದರೆ ಅವರು ಏನು ಟಾರ್ಗೆಟ್ ಕೊಟ್ಟಿದ್ರು ಆರ್ಮಿಗೆ ಮತ್ತು ನೇವಿ ಏರ್ಫೋರ್ಸ್ಗೆ, ಅಂದರೆ ಬ್ಲ್ಯಾಂಕೆಟ್ ಪರ್ಮಿಷನ್ ಕೊಟ್ಟಿದ್ರು ಆ ಟಾರ್ಗೆಟ್ನ ಅಚೀವ್ ಮಾಡೋಕ್ಕೆ. ಇದು ಯಾವ ಮಟ್ಟದಲ್ಲಿ ಒಂದು ಯೋಚನೆ ಮಾಡಿದ್ದಾರೆ, ಯಾವ ಥರ ಹೋಗ್ಬೋದು ಅಂತ ಯೋಚನೆ ಮಾಡಿದ್ದಾರೆ ಅಂತ ಒಂದು ನಿರ್ದಿಷ್ಟವಾಗಿ ಒಂದು ಕನ್ಕ್ಲೂಷನಿಗೆ ಬರ್ಬೋದು. ಇದು ಸಾಧ್ಯತೆ ಅಸಾಧ್ಯತೆಗಳ ಬಗ್ಗೆ ಮಾತಾಡ್ಬೋದು ಒಂದು ಚರ್ಚೆಯಲ್ಲಿ. ಎರಡನೇದು, ಇದು ಮಾಡಬೇಕಾದ್ರೆ ಆಗುವ ಅನುಕೂಲ ಅನಾನುಕೂಲಗಳು ಏನು ಅದ್ರ ಬಗ್ಗೆ ಚರ್ಚೆ ಆಗ್ಬೋದು. ನೆಕ್ಸ್ಟು ಇದಾದಮೇಲೆ ಇದು ಮಾಡೋಕ್ಕೆ ಆಗುವಂಥ ತಗೊಳ್ಳುವಂಥ ವೆಚ್ಚ ಎಕನಾಮಿಕಲಿ ಏನಾಗ್ಬೋದು ಅದೂ ಅವ್ರ ಚರ್ಚೆ ಆಗ್ಬೋದು. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಗಳು ಬರ್ಬೋದು, ಅದನ್ನು ಫೇಸ್ ಮಾಡೋಕ್ಕೆ ನಮ್ಮ ಹತ್ರ ಯಾವ್ಯಾವ ಥರ ಆನ್ಸರ್ಸ್ಗಳು ರೆಡಿ ಮಾಡ್ಕೋಬೇಕು, ಇಂಥವೆಲ್ಲ ಚರ್ಚೆಗಳು ಇವತ್ತಿನ ಮೀಟಿಂಗಲ್ಲಿ ನಡೆದಿರ್ತದೆ. ಅಫ್ಕೋರ್ಸ್ ಇವ್ರು ಯಾವ ಥರ ಟಾರ್ಗೆಟ್ ಕೊಟ್ಟು ಇವ್ರು ಯಾವ ಥರ ಹೋಗಿ ಹೊಡಿತಾರೆ ಅದೆಲ್ಲ ನಮಗೆ ಪಬ್ಲಿಕ್ಕಿಗೆ ಗೊತ್ತಾಗದೇ ಇರ್ಬೋದು. ಬಟ್ ಓವರಾಲ್ ಚರ್ಚೆ ನಡೆಯೋದೇ ಈ ಥರ ಸಿದ್ಧತೆಗಳ ಬಗ್ಗೆ ನಡೆಯುತ್ತೆ ಚರ್ಚೆ. ಅದರ ಜೊತೆಗೆ ಸುನಾಮಿ ಎಷ್ಟು ಭೀಕರವೋ ಅದರ ನಂತರದ ಎಫೆಕ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಿಭಾಯಿಸುವಂಥದ್ದು ಕೂಡ ಯುದ್ಧದ ವಿಚಾರದಲ್ಲೂ ಕೂಡ ಹಾಗೆ ಅಲ್ವಾ ಸರ್? ಹೌದು, ವಾರ್ ಯಾವಾಗಲೂ ಸ್ಟಾರ್ಟ್ ಮಾಡೋದು ನಮ್ಮ ಕೈಲಿರುತ್ತೆ, ಬಟ್ ಸ್ಟಾರ್ಟ್ ಆದಮೇಲೆ ನಿಲ್ಲಿಸೋದು ನಮ್ಮ ಕೈಯಲ್ಲಿ ಯಾವತ್ತೂ ಇರಲ್ಲ. ನೋಡ್ಬೋದು ನೀವು, ರಷ್ಯಾ ಯುಕ್ರೇನ್ ವಾರ್ ಹೇಗೆ ನಡೀತಾ ಇದೆ, ಇಸ್ರೇಲ್ ಗಾಜಾದ್ ಹೇಗೆ ನಡೀತಾ ಇದೆ. ಈ ಥರ ನೋಡ್ಕೊಂಡು ಹೋದರೆ ವಾರ್ ಸ್ಟಾರ್ಟ್ ಮಾಡೋದು ಈಸಿ, ಬಟ್ ಅದನ್ನು ನಿಲ್ಲಿಸೋದು ಭಾಳ ಕಷ್ಟ ಆಗಿಬಿಡುತ್ತೆ. ಎಕನಾಮಿಕಲಿ ನಮ್ಮ ದೇಶಕ್ಕೂ ಅಷ್ಟೇ ಹೊಡೆತ ಬೀಳುತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಹಂಗನ್ಬಿಟ್ಟು ಟೆರರಿಸ್ಟ್ಗಳನ್ನ ಬದುಕಕ್ಕೆ ಬಿಡಬೇಕು. ಇವತ್ತು 26 ಜನ, ನಾಳೆ 50 ಆಗ್ಬೋದು, ನಾಡಿದ್ದು ನಮ್ಮ ಮಂಗಳೂರಲ್ಲಾಗ್ಬೋದು, ಕರ್ನಾಟಕದಲ್ಲಾಗ್ಬೋದು, ಬೆಂಗಳೂರಲ್ಲಾಗ್ಬೋದು. ಇದು ಯಾವತ್ತಿದ್ರೂ ಮುಳ್ಳು ಥರ ಚುಚ್ತಾನೆ ಇರಬಾರ್ದು. ಅದನ್ನು ಯಾವತ್ತಿದ್ರೂ ಒಂದು ಸಲಿಗೆ ಎತ್ಬಿಡ್ಬೇಕು ಆ ಮುಳ್ಳನ್ನ. ಬಟ್ ಅದನ್ನು ಎತ್ತೋ ವಿಧಾನಗಳು ನಾವು ಯಾವ ಥರ ಅನುಸರಿಸಿದ್ರೆ ನಮ್ಮ ಎಕನಾಮಿ ಮೇಲೆ ಅತೀ ತೊಂದರೆ ಆಗದಂಗೆ ಅದನ್ನು ಆ ತಲೆಗಳನ್ನ ಹೆಂಗೆ ತೆಗಿಬೇಕು ಅನ್ನೋದನ್ನು ಭಾಳ ಹುಷಾರಾಗಿ ಪ್ಲ್ಯಾನಿಂಗ್ ಆಗಿರುತ್ತಲ್ಲಿ. ಅರ್ಥ ಆಯ್ತಾ? ಸೊ ಫುಲ್ ಫ್ಲೆಡ್ಜ್ ವಾರ್ ಅಂದರೆ ಖಂಡಿತ ಎಕನಾಮಿ ನಮಗೂ ಹೊಡೆಯುತ್ತೆ. ಯಾಕಂದರೆ ನೋಡಿ, ದುಡ್ಡು, ಅಲ್ಲಿ ಆಗೋ ಖರ್ಚು, ಆಮೇಲೆ ನಮಗೆ ಆಗೋ ಕೆಲವು ಇಸ್ಲಾಂ ರಾಷ್ಟ್ರಗಳ ಮೇಲೆ ನಾವು ಡಿಪೆಂಡೆನ್ಸಿ ಆಗಿರ್ತೀವಿ. ನಾವು ಅವ್ರು ಯಾವ ಥರ ತಿರುಗ್ತಾರೆ ಈ ವಾರ ಶುರುವಾದ ಮೇಲೆ, ಅವರಿಂದ ನಮ್ಗೆ ಏನೇನು ಸಾಮಗ್ರಿಗಳು ನಾವು ತೊಗೋತಾ ಇದ್ದೀವಿ, ಪೆಟ್ರೋಲ್ ಆಗಲಿ ಇದಾಗಲಿ, ಅದ್ರ ಮೇಲೆ ಬೀಳೋ ಪರಿಣಾಮ ಇವೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಆಮೇಲೆ 6,75,000 ಕೋಟಿ ಬಡ್ಜೆಟ್ ಇಟ್ಟಿದ್ವಿ ಡಿಫೆನ್ಸ್ಗೆ ಅಂತ. ಬಟ್ ಈ ವಾರ್ ಬಡ್ಜೆಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಆ ವಾರ್ ಬಡ್ಜೆಟ್ನ ಯಾವುದೇ ಅದಕ್ಕೂ ನಾವು ಡೆವಲಪ್ಮೆಂಟ್ ವರ್ಕ್ಸ್ಗೆ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ತೆಗಿಬೇಕಾಗತ್ತೆ. ಸೊ ಆ ಡೆವಲಪ್ಮೆಂಟ್ಸ್ ವರ್ಕೆಲ್ಲ ಕುಂಠಿತವಾಗುತ್ತೆ. ಸೊ ಈ ಥರ ಎಲ್ಲ ಯೋಚನೆ ಮಾಡಿರ್ತಾರೆ. ದಟ್ ಈಸ್ ವೈ ಎಕನಾಮಿಕ್ ಮಿನಿಸ್ಟ್ರನ್ನ ಕರೆದಿರ್ತಾರೆ ಅಲ್ಲಿಗೆ.
ಕರೆದ್ಬಿಟ್ಟು ಈ ಥರ ಎಲ್ಲ ಏನು ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಆಗದಂಗೆ ನಾವು ಹೆಂಗೆ ಇದನ್ನು ತೆಗಿಬೇಕು ಒಂದೇ ಸಲ, ಇಂಥವೆಲ್ಲ ಯೋಚನೆಗಳು ನಡೀತವೆ. ನಾನು ವಾರ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ನಾನು ಟೆರರಿಸ್ಟ್ನ ಇವ್ರನ್ನ ಹಿಂಗೆ ಬೆಳೆಯೋಕ್ಕೆ ಬಿಡಬೇಕು ಅಂತ ಹೇಳ್ತಿಲ್ಲ. ಬಟ್ ಅದು ತೆಗಿಯೋ ರೀತಿ ಇದೆಯಲ್ಲ, ಅದು ಮಟ್ಟ ಹಾಕೋ ರೀತಿ ಸ್ಟ್ರಾಟಜಿಕ್ಕಾಗಿ ಯೋಚನೆ ಮಾಡಿ ಮಾಡಬೇಕಷ್ಟೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.